ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೀವು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂತಂದರೆ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಅದರಲ್ಲಿ ಸೋಷಿಯಲ್ ಮೀಡಿಯಾ ಇಮೇಜಸ್, ಇನ್ಸ್ಟಾಗ್ರಾಮ್ ಇಮೇಜಸ್ಸು ಅಥವಾ ಫೇಸ್ಬುಕ್ ಇಮೇಜಸ್ಸು ನೀವು ಕ್ರಿಯೇಟ್ ಮಾಡಬೇಕಂತಂದರೆ ಕ್ಯಾನ್ವಾ ಅಂತ ಒಂದು ಟೂಲ್ ಇದೆ. ಆ ಕ್ಯಾನ್ವಾ ಟೂಲ್ ಯೂಸ್ ಮಾಡಿಕೊಂಡು ನಾವು ಹೇಗೆ ಸೋಷಿಯಲ್ ಮೀಡಿಯಾ ಇಮೇಜಸ್ ಕ್ರಿಯೇಟ್ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್ ಇಂದ ತಿಳಿಸ್ತೇನೆ ನಿಮಗೆ. ಕ್ಯಾನ್ವಾ ಹೇಗೆ ಯೂಸ್ ಮಾಡಬೇಕಂತ ಇನ್ನೊಂದು ವಿಡಿಯೋ ಇರುತ್ತೆ, ಬಟ್ ಇದು ನಿಮಗೆ ಕಾನ್ಸೆಪ್ಟ್ ವೈಸ್ ಹೀಗೆ ಒಂದು ಕಾನ್ಸೆಪ್ಟ್ ತೊಗೊಂಡು ಸೋಷಿಯಲ್ ಮೀಡಿಯಾ ಇಮೇಜ್ ಹೇಗೆ ಕ್ರಿಯೇಟ್ ಮಾಡೋಂತ ತೊಗೋಣ. ಈಗ ಎಕ್ಸಾಂಪಲ್ಲು, ಈ ನೀವು ಪೋಸ್ಟ್ ನೋಡಿದ್ರೆ ಇದೊಂದು MBA ಕಾಲೇಜ್ದು ಒಬ್ಬ ಸ್ಟೂಡೆಂಟ್ದು ಒಂದು ZVM ಅಂತ ಕಂಪ್ನಿದಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅವರು. ನೀವು ಕಂಗ್ರ್ಯಾಚುಲೇಷನ್ಸ್ ಅಂತ ಅವರಿಗೆ ತಿಳಿಸ್ಬೇಕಾಗಿದೆ. ಸೊ ಅದನ್ನು ನಿಮ್ಮ ಕಾಲೇಜ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನಲ್ಲಿ ಹಾಕಿ ಎಲ್ಲರಿಗೂ ಪ್ರಮೋಟ್ ಮಾಡೋದು ನಿಮ್ಮ ಮುಖ್ಯ ಉದ್ದೇಶ. ಸೊ ಈ ರೀತಿ ಇಮೇಜಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಸೊ ಮೊದಲು ನೀವು ಸೋಷಿಯಲ್ ಮೀಡಿಯಾ ಇಮೇಜ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಇನ್ಪುಟ್ಸ್ ಗ್ಯಾದರ್ ಮಾಡ್ಕೋಬೇಕು. ಇನ್ಪುಟ್ಸ್ ಏನೇನಿರುತ್ತಪ್ಪ, ಈಗ ಸ್ಟೂಡೆಂಟ್ ಇಮೇಜ್ ಇರುತ್ತೆ, ಆಮೇಲೆ ಯಾವ ಕಂಪ್ನಿದಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಮತ್ತು ಕಾಲೇಜ್ ಲೋಗೋ ಇರುತ್ತೆ, ಅದ ನಂತರ ಟೆಕ್ಸ್ಟ್ ಏನು ಬರೀಬೇಕಂತ ನಿಮಗೆ ಗೊತ್ತಿರಬೇಕು. ಸೊ ನಾವೀಗ ಕ್ಯಾನ್ವಾ ಟೂಲಿಗೆ ಹೋಗೋಣ. ಈ ಕ್ಯಾನ್ವಾ ಟೂಲ್ ಲಾಗಿನ್ ಆಗಿದೆ. ಈಗ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ ಅಥವಾ ಇಮೇಜ್ ಹೇಗೆ ಕ್ರಿಯೇಟ್ ಮಾಡೋಣ ಅಂತ ನೋಡೋಣ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ ಕ್ರಿಯೇಟ್ ಡಿಸೈನ್ ಅಂತ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ನಿಮಗೆ ಸ್ಕ್ವೇರ್ ಆಪ್ಷನ್ ಸಿಗುತ್ತೆ ಇಲ್ಲಿ 1080 x 1080 ಪಿಕ್ಸೆಲ್ದು. ಸೊ ಅದಕ್ಕಿಂತ ಮೊದಲು ನಾನು ಏನು ಮಾಡಿದ್ದೇನೆ ಅಂದರೆ, ಇದು ಬಂದ ನಂತರ ಇಮೇಜಸ್ ಅಪ್ಲೋಡ್ ಮಾಡಿದ್ದೇನೆ, ಸ್ಟೂಡೆಂಟ್ದು ಮತ್ತು ಕಾಲೇಜ್ ಲೋಗೋ ಮತ್ತು ಕಂಪ್ನಿ ಯಾವ್ದು ಸೆಲೆಕ್ಟ್ ಆಗಿದ್ದಾರೆ ಅಂತ. ಸೊ ನಾವು ಫಸ್ಟ್ ಏನು ಮಾಡೋಣ ಅಂತಂದರೆ, ಫಸ್ಟ್ ಒಂದು ಹೆಡರ್ ಬೇಕು ಕಾಲೇಜ್ಗೆ. ಎಲಿಮೆಂಟ್ಸಿಗೆ ಹೋಗಿ ಶೇಪ್ಸ್, ಇದನ್ನು ಸ್ಕ್ವೇರ್ ತೊಗೊಂಡು ರೆಕ್ಟಾಂಗಲ್ ಮಾಡ್ಕೊಳ್ಳೋಣ. ಇದನ್ನು ಡ್ರ್ಯಾಗ್ ಮಾಡಿ ರೀಸೈಜ್ ಮಾಡ್ಕೊಳ್ಳೋಣ. ಸೊ ಕಲರು ನಮಗೆ ಕಾಲೇಜ್ ಲೋಗೋ ರಿಲೇಟೆಡ್ ಕಲರ್ಸ್ ಬೇಕು. ಸೊ ಇದನ್ನು ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಟೆಕ್ಸ್ಟ್ ಕೊಟ್ಬಿಡ್ತು. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೈಜ್ ಇನ್ಕ್ರೀಸ್ ಮಾಡ್ಕೋಬೋದು. ಫಾಂಟ್ ಬೇಕಾದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದಾಯಿತು. ಇದಾದ ನಂತರ ನಿಮಗೆ ಈಗ ಕಾಲೇಜ್ ಲೋಗೋ ಅಪ್ಲೋಡ್ಸಿಗೆ ಹೋಗಿ ಇಮೇಜಸ್ನಲ್ಲಿ ಕಾಲೇಜ್ ಲೋಗೋ ಬರುತ್ತೆ. ಸೊ ಕಾಲೇಜ್ ಲೋಗೋನ ರೀಸೈಜ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ತೊಗೊಂಡೋಗಿ ಇಟ್ಕೋಬೋದು. ಓಕೆನಾ? ಸೊ ಇದಾದ ನಂತರ ನಮಗೆ ಮೇನ್ ಬರಬೇಕಾಗಿರೋದು ಸ್ಟೂಡೆಂಟ್ ಫೋಟೋ. ಸೊ ಸ್ಟೂಡೆಂಟ್ ಫೋಟೋ ನಾನು ರೆಕ್ಟಾಂಗಲ್ ಇಟ್ಕೋಬೋದು, ಸರ್ಕಲ್ ಇಟ್ಕೋಬೋದು, ಅಥವಾ ಬೇರೆ ಯಾವುದೇ ಶೇಪ್ನಲ್ಲಿ ತೊಗೋಬೋದು. ಎಕ್ಸಾಂಪಲ್ ಈಗ ನಾನು ಸರ್ಕಲ್ ತೊಗೊಳ್ತೇನೆ ಅಂದ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಫ್ರೇಮ್ಸ್ ಅಂತ ಆಪ್ಷನ್ಸ್ ಇರುತ್ತೆ. ಫ್ರೇಮ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ರೇಮ್ಸ್ ಆಲ್. ಸೊ ಇದರಲ್ಲಿ ಸರ್ಕಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸ್ವಲ್ಪ ಬೇಕಾದ್ರೆ ರೀಸೈಜ್ ಮಾಡ್ಕೊಳ್ಳಿ. ನಂತರ ಅಪ್ಲೋಡ್ಸಿಗೆ ಹೋಗಿ ಇಮೇಜ್ ತೊಗೋಣ. ಸೊ ಇಮೇಜ್ ಇದು ರೆಕ್ಟಾಂಗಲ್ ಇರುತ್ತೆ. ನಾವು ಇದನ್ನು ಸೆಂಟರ್ ಆಫ್ ದ ಫ್ರೇಮ್ನಲ್ಲಿ ಹೋದಾಗ ಇದು ಸರ್ಕಲ್ ಆಗುತ್ತೆ. ಸೊ ಏನಂತಂದರೆ ಫ್ರೇಮ್ನಲ್ಲಿ ನಿಮ್ಮ ಇಮೇಜ್ ಹಾಕ್ತಿದ್ದೀರಾ ಅಂತ ಅರ್ಥ. ಸೊ ಇದು ಫ್ರೇಮ್ನಲ್ಲಿ ಇಮೇಜ್ ಬಂತು. ಈ ಫ್ರೇಮಿಗೆ ಒಂದು ಬಾರ್ಡರ್ ಕೊಡೋಣ. ಸೊ ಅದನ್ನು ಹೇಗೆ ಮಾಡ್ಬೋದು ಅಂದರೆ, ಕ್ರಿಯೇಟಿವ್ ಆಗಿ ಶೇಪ್ಸ್ನಲ್ಲಿ ಹೋಗಿ ಸರ್ಕಲ್ ತಗೊಳ್ಳಿ. ಸೊ ಈ ಸರ್ಕಲ್ನ ನೀವು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಸೊ ಡೈಗಲಿನ ಯಾವಾಗಲೂ ಡ್ರ್ಯಾಗ್ ಮಾಡಿ, ಅಂದರೆ ವಿಡ್ತು ಹೈಟ್ತು ಈಕ್ವಲ್ ಆಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇದೇನಾಗಿದೆ ಅಂತಂದ್ರೆ, ಈಗ ನೀವು ಇಮೇಜ್ ಹಾಕಿದ ನಂತರ ಈ ಸರ್ಕಲ್ ತೊಗೊಂಡ್ಬಂದಿದ್ದೀರಾ. ಸೊ ಅದಕ್ಕೆ ಇದು ಮೇಲ್ಗಡೆ ಇದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಪೊಸಿಷನ್ ಅಂತ ಕ್ಲಿಕ್ ಮಾಡಿ ಇದನ್ನು ಬ್ಯಾಕ್ವರ್ಡ್ ಅಂತ ಕಳಿಸಿ. ಸೊ ಇದನ್ನು ಸ್ವಲ್ಪ ಕೆಳಗಡೆ ತೊಗೋಬೋದು, ಅಥವಾ ನಿಮಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಂತಂದರೆ ಇಲ್ಲೇ ನೀವು ವಿಡ್ತ್ ಹೈಟ್ ಕೊಟ್ಕೋಬೋದು. 545 ಕೊಟ್ಕೊಳ್ಳೋಣ. ಸೊ ಪೊಸಿಷನಿಂಗ್ ಸ್ವಲ್ಪ ಲೆಫ್ಟ್ ಸೈಡ್ ಮೂವ್ ಮಾಡ್ಕೊಳ್ಳಿ. ಸೊ ಇದು ಹೀಗಾಗುತ್ತೆ.
ಇದನ್ನು ಕಲರ್ ಬೇಕಾದ್ರೆ ಸ್ವಲ್ಪ ಕಾಲೇಜ್ ಲೋಗೋ ಅಡ್ಜಸ್ಟ್ ಮಾಡಿಕೊಂಡು ಕಲರ್ ಮಾಡ್ಕೊಳ್ಳೋಣ. ತುಂಬ ದೊಡ್ಡದು ಬೇಡ ಅಂತಂದರೆ ಇಲ್ಲೇ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಟೈಗಲಿನೂ ಮಾಡ್ಕೋಬೋದು, ನಿಮಗೆ ಅದು ಎಫೆಕ್ಟ್ ಕೊಡೋವರೆಗೆ. ಸೊ ಇದಾದ ನಂತರ ನನಗೆ ಒಂದು ಕ್ರಿಯೇಟಿವ್ ಆಗಿ ಒಂದು ಬ್ಯಾಕ್ಗ್ರೌಂಡ್ ಬೇಕು. ಸೊ ನಾನು ಎಕ್ಸಾಂಪಲ್ ಯಾವ ಶೇಪ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತಂದರೆ ಈ ಶೇಪ್ ಸೆಲೆಕ್ಟ್ ಮಾಡ್ಕೋತೇನೆ ಅಂದ್ಕೊಳ್ಳಿ. ಬ್ಲೂ ಕಲರ್ ಸೆಲೆಕ್ಟ್ ಆಗಿರುತ್ತೆ. ಇದನ್ನೆಲ್ಲಿ ಇಟ್ಕೊಂಡು ಡ್ರ್ಯಾಗ್ ಮಾಡ್ಕೋತೇನೆ, ಮತ್ತು ಇದನ್ನು ಬ್ಯಾಕ್ವರ್ಡ್ ಕಳಿಸ್ತೇನೆ. 2 ಸಲ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟಾಗಿ ಬ್ಯಾಕ್ವರ್ಡ್ ಹೋಗುತ್ತೆ. ಸೊ ಇದೊಂದು ಲೇಯರ್ ಸಿಕ್ತು ನಮಗೀಗ. ಇದಾದ ನಂತರ ಟೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಬೇಕಾಗಿರೋದು ಕಂಗ್ರಾಟ್ಸ್ ಅಥವಾ ಕಂಗ್ರ್ಯಾಚುಲೇಷನ್ಸ್. ಸೊ ಇದರ ಕಲರ್ ನಾನು ಬ್ಲೂನೇ ಇಟ್ಕೋತೀನಿ. ಇಲ್ಲಿ ತಗೊಂಡೋಗಿ ಇಲ್ಲಿ ಇಟ್ಕೋತೀನಿ. ಸೊ ಇದರದ್ದು ಫಾಂಟ್ ಬೇಕಾದ್ರೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು. ಕಂಗ್ರಾಟ್ಸ್. ಈಗ ಸ್ಟೂಡೆಂಟ್ ಹೆಸರು ಉಚಿತ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಬ್ಯಾಕ್ಗ್ರೌಂಡ್ ಬ್ಲೂ ಇದೆ, ಸೊ ಅದಕ್ಕೆ ನಾನು ಇದನ್ನ ವೈಟ್ ಇಟ್ಕೋತೇನೆ. ಇನ್ನೊಂದು ಸಬ್ಮಿಟಿಂಗ್ ತಗೋಣ. ಗೆಟ್ಟಿಂಗ್ ಸೆಲೆಕ್ಟೆಡ್ ಇನ್ ಇದನ್ನು ಬೇಕಾದ್ರೆ ವೈಟ್ ತಗೊಳ್ಳಿ. ನಂತರ ಸ್ವಲ್ಪ ಪೊಸಿಷನಿಂಗ್ ಮಾಡಿಕೊಂಡು ಇದನ್ನು ಫಾಂಟ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಸೊ ಹೈಲೈಟ್ ಆಗಲಿ. ಇದ್ರದ್ದು ಬೇಕಾದ್ರೆ ನೀವು ಕಲರು ಇದನ್ನು ತೊಗೊಳ್ಬೋದು, ಅಥವಾ ಬೇಡ ಅನಿಸುತ್ತೆ ವೈಟು. ಲೋಗೋ ಆಫ್ ದ ಕಂಪನಿ. ಸೆಲೆಕ್ಟೆಡ್ ಇನ್ ಕಂಪನಿ ಅಂತ ಆ್ಯಡ್ ಮಾಡ್ಕೋತೇನೆ. ನಂತರ ಇದನ್ನ ಡೌನ್ಲೋಡ್ ಮಾಡ್ಕೋತೇನೆ. ಸೊ ಪ್ಲೇಸ್ಮೆಂಟ್ 1 ಅಂತ ಸೇವ್ ಮಾಡ್ಕೋತಾನೆ ಎಕ್ಸಾಂಪಲ್. ಈಗ ನೀವು ಪ್ಲೇಸ್ಮೆಂಟ್ 1 ಕ್ಲಿಕ್ ಮಾಡಿದ್ರೆ ಈ ಥರ ಇಮೇಜ್ ಕ್ರಿಯೇಟ್ ಆಗಿರುತ್ತೆ. ಇದನ್ನು ನೀವು ಹೋಗಿ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ಒಂದು ಕ್ರಿಯೇಟಿವ್ ಎಲಿಮೆಂಟ್ ನೀವು ಇಲ್ಲಿ ತೋರಿಸಿದ್ದೀರ, ಹೇಗೆ ನೀವು ಒಂದು ಕಂಗ್ರ್ಯಾಚುಲೇಷನ್ ಪೋಸ್ಟ್ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಇದೇ ರೀತಿ ನೀವು ನಿಮ್ಮ ಬಿಸ್ನೆಸ್ಗಳಿಗೆ ಕ್ರಿಯೇಟಿವ್ ಆಗಿ ಅಪ್ರೋಚ್ ಮಾಡ್ಕೋಬೋದು. ನಂತರ ವೀಡಿಯೋಸ್ಗಳಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡು ಹೇಗೆ ಕ್ರಿಯೇಟಿವ್ ಆಗಿ ಪೋಸ್ಟ್ ಕ್ರಿಯೇಟ್ ಮಾಡ್ಬೋದು, ಅಟ್ರಾಕ್ಟಿವ್ ಆಗಿ ಹೇಗೆ ನಿಮ್ಮ ಆಡಿಯನ್ಸಿಗೆ ನಿಮ್ಮ ಪೋಸ್ಟ್ಗಳನ್ನು ತೋರಿಸ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಕ್ಯಾನ್ವಾ ಇಸ್ ದ ಈಸಿಯೆಸ್ಟ್ ಟೂಲ್. ದಯವಿಟ್ಟು ಅದನ್ನು ಯೂಸ್ ಮಾಡಿ. ಥ್ಯಾಂಕ್ ಯು.